ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸ್ಟೇಷನ್ನಿಗೆ ಬರೋ ಜನರ ಪೈಕಿ 3 ಥರ ಇರ್ತಾರೆ. ಒಬ್ಬರು ಕಂಪ್ಲೇಂಟ್ ಕೊಡೋಕ್ಕೆ ಬರ್ತಾರೆ. ಎರಡನೇವರು ನಮಗೆ ಸೆಕ್ಯೂರಿಟಿ ಬೇಕು ದಯವಿಟ್ಟು ಕೊಡಿ ಅಂತ ಕೇಳ್ಕೊಂಡು ಬರ್ತಾರೆ. ಮೂರನೇವರು ನಾವಾಗೆ ಒದ್ದು ಎಳ್ಕೊಂಬರೋರು. ಇವಿಷ್ಟರಲ್ಲಿ ನಿನ್ನ ಕ್ಯಾಟಗರಿ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ? ಓಹೋ, ಕೋಪ. ನಿನ್ನ ಕೋಪ ಸರಿಯಾಗೇ ಇದೆ. ನೀನು ನಂಬಿರೋ ಹೆಂಡ್ತಿನೇ ನಿಮ್ಮ ಅವ್ವನ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟಿದ್ದಾಳೆ. ಒಬ್ಬ ಮಗನಾಗಿ ನಿನಗೆ ಅದನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ. ಸರಿ ಇದೆ. ಈಗ ಒಂದು ಕೆಲಸ ಮಾಡು, ನೀನೇ ರಿಟರ್ನ್ ಕಂಪ್ಲೇಂಟ್ ಕೊಟ್ಬಿಡು ನಿನ್ನ ಹೆಂಡ್ತಿ ಮೇಲೆ. ಪ್ರಾಪರ್ ಎವಿಡೆನ್ಸ್ ಇದೆ ಅಂತಾದರೆ ಅವಳನ್ನು ಒಳಗಾಕ್ಬಿಡೋಣ. ಏನಂತೀಯ? ಸುಮ್ಮನೆ ವೇಸ್ಟ್ ಮಾಡೋಕ್ಕೆ ನನಗೂ ಟೈಮ್ ಇಲ್ಲ. ನಾನು ಹೇಳೋ ಯಾವ ಕ್ಯಾಟಗರಿಗೂ ನೀನು ಸೇರಲ್ಲ ಅಂತಾದರೆ ಜಾಗ ಖಾಲಿ ಮಾಡ್ಬೋದು. ಬೇಕಂಬರೇ ಚಿಗಣಿ ಒಳಗೆ ಲಾಕ್ ಮಾಡ್ರಿ ಅವ್ರನ್ನ. ಕಟ್ಟಿ ಬಾಬಾ, ಅವನ್ನ ಹೆಂಗ ಮಾಡಿ ಬಿಡ್ಸ್ಕೊಬರ್ಬೇಕು. ಬಾ. ಅತ್ತೆ, ಅತ್ತೆ, ನೀವು ನನಗೆ ಸರಿಯಾಗಿರೋ ಡೀಟೇಲ್ಸ್ ಕೊಟ್ಟರೆ ಬೇಲ್ ಕೊಡ್ಸೋದಕ್ಕೆ ಸಹಾಯ ಆಗುತ್ತೆ. ಓಯ್ ಹಲೋ, ಏನು ನನ್ನ ಪರ್ಮಿಷನ್ ಇಲ್ಲದೆ ಒಳಗೆ ನುಗ್ತಾ ಇದ್ದೀರಾ? ಗೆಟ್ ಔಟ್. ಕಟ್ಟಿ ಬಾ ಬಾ. ನಿಂತ್ಕೋ. ಸರ್, ಮೇ ಐ ಕಮಿಂಗ್? ಸರ್, ಒಳಗೆ ಬರ್ಬೋದಾ? ಓ, ಬನ್ನಿ. ಥ್ಯಾಂಕ್ ಯು. ಕಡ್ಡೆ ಬಾ. ಸರ್, ನಾನು ಸ್ವಲ್ಪ ಅತ್ತೆ ಹತ್ರ ಮಾತಾಡಬೇಕಿತ್ತು. ಪ್ಲೀಸ್. ಅಳಿಯನಾಗಿ ಮಾತಾಡಬೇಕಾ ಅಥವಾ ಲಾಯರ್ ಆಗಿಯಾ? ಲಾಯರ್ ಆಗಿ ಮಾತಾಡ್ಬೋದು. ಥ್ಯಾಂಕ್ ಯು. ಅತ್ತೆ, ಆ ವ್ಯಕ್ತಿ ನಿಮ್ಗೆ ಯಾವಾಗಿಂದ ಪರಿಚಯ? ಅವನು ದುಡ್ಡು ತೊಗೊಂಡು ಬಡ್ಡಿ ಕಟ್ಟೋಕ್ಕಾಗದೆ ನೀವೇನಾದರೂ ಹುಡುಗರನ್ನ ಕಳಿಸಿ ಅವನಿಗೆ ಬೆದರಿಕೆ ಹಾಕ್ಸಿದ್ದು? ಆ ರೀತಿ ಏನಾದರೂ ಇದ್ದರೆ ಹೇಳಿ, ಬೇಲ್ ಕೊಡಿಸೋದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಲಾಯರ್ ಸಾಹೇಬ್ರೆ, ನೀವಿನ್ನೂ ಕೇಸನ್ನು ಸರಿಯಾಗಿ ಸ್ಟಡಿ ಮಾಡಿಲ್ಲ ಅಂತ ಕಾಣುತ್ತೆ. ನಿಮ್ಮ ಅತ್ತೆ ಅವರಿಗೆ ಬೆದರಿಕೆ ಹಾಕಿದ್ದಾರೆ ಅಂತೆಲ್ಲ ಕರ್ಕೊಂಬಂದಿದ್ದು. ಇವ್ರ ಹತ್ರ ಸಾಲ ತಗೊಂಡಿರೋ ವ್ಯಕ್ತಿ ಇವ್ರ ಕಾಟ ತಡಿಲಾರ್ದೆ, ಸಾಲನೂ ಕಟ್ಟಕ್ಕಾಗದೆ ಬಡ್ಡಿನೂ ಕಟ್ಟಕ್ಕಾಗದೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾನೆ ಅಂತ ಇವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದಿರೋದು. ವಾಟ್? ಸೂಸೈಡಾ? ನೋಡಿ, ಅವನು ಸಾಯೋದಕ್ಕಿಂತ ಮುಂಚೆ ಬರೆದಿಟ್ಟ ಡೆತ್ ನೋಟ್ ಏನಿದೆಯಲ್ಲ, ಅದನ್ನು ಯಾರೋ ಒಬ್ಬನ ಹೆಸರಿಗೆ ಕಳಂಕ ಬರಲಿ ಅಂತ ಹಿಂಗೆಲ್ಲ ಮಾಡ್ತಾವ್ರೆ. ಅದೆಲ್ಲ ಆಸ್ಪತ್ರೆಯಲ್ಲಿರೋ ವ್ಯಕ್ತಿ ಬದುಕಿದ್ರೆ ಅವನು ಕೊಡೋ ಸ್ಟೇಟ್ಮೆಂಟ್ ಇದೆಯಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಾವಾ, ಒಬ್ಬನ ಇವಾಗ ಬಿಡ್ಸಕ್ ಹಾಕಿಲ್ವೇ?
ಸಾರಿ ಗಂಟೆ, ನನಗಿಷ್ಟೆಲ್ಲ ಆಗಿದೆ ಅಂತ ಗೊತ್ತಿರಲಿಲ್ಲ. ನೋಡಿ, ನಿಮ್ಗಳ ಮಾತು ಮುಗಿದಿದ್ರೆ ನೀವು ಬಾವ ಇದ್ದ ಹೊರಗಡೆ ಹೋಗ್ಬೋದು. ಬಾ. ಗಂಟೆ, ಕೇಸು ತುಂಬ ಸ್ಟ್ರಾಂಗ್ ಆಗಿದೆ. ದುಡ್ಡು ತೊಗೊಳೋನು ಕೊಡೋಕ್ಕಾಗದೆ ಬಡ್ಡಿನೂ ಕಟ್ಟೋಕ್ಕಾಗದೆ ಇದ್ದಾಗ ಅತ್ತೆ ಅವ್ರ ಹತ್ರ ಇರೋ ಹುಡುಗರನ್ನ ಅವನ ಹತ್ರ ಕಳಿಸಿ ಬೆದರಿಕೆ ಹಾಕ್ಸಿದ್ದಾರೆ. ಅದಕ್ಕೆ ನೊಂದ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾನೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇಂಥ ಡೆತ್ ನೋಟ್ನ ಕೋರ್ಟು ಬಲವತ್ ಸಾಕ್ಷಿ ಅಂತ ಕನ್ಸಿಡರ್ ಮಾಡುತ್ತೆ. ಇದಕ್ಕೆ ಬೇರೆ ದಾರಿನೇ ಇಲ್ವೇ? ಇದೆ. ಸೂಸೈಡ್ಗೆ ಅಟೆಂಪ್ಟ್ ಮಾಡಿರೋ ವ್ಯಕ್ತಿ ಸಾಯ್ದೆ ಬದುಕಿದ್ರೆ ಕೋರ್ಟಲ್ಲಿ ವ್ಯಕ್ತಿ ಸತ್ತಿಲ್ಲ ಬದುಕಿದ್ದಾನೆ ಅಂತ ಹೇಗಾದರೂ ವಾದ ಮಾಡಿ ಅತ್ತೆನ ಆಚೆ ಕರ್ಕೊಂಡ್ಬರ್ಬೋದು. ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ತೀನಿ. ಕಂಟಿ, ನನಗೆ ಕೋದೋಣ ನಂಬರ್ ಕಳಿಸು. ಸರಿ, ನೀನು ಮನೆಗೆ ಹೊರಡಿ. ಫೈಲ್ ರೆಡಿ ಆದಮೇಲೆ ಫೋನ್ ಮಾಡಿ. ಮನೆ ಹೋಗಿ ಏನು ಮಾಡಲಿ ಬಾವ, ಅವನ್ನ ಜೈಲಿಗೆ ಹಾಕ್ಸೋದು ಮುಖ ನೋಡ್ಕೊಂಡು ಕುಂತಿರಲ್ಲ. ಕಂಟಿ, ಸ್ನೇಹನ ಬಗ್ಗೆ ಕೋಪ ಬರೋದು ಸಹಜನೇ. ನಿನ್ಗೆ ಅವ್ಳ ಬಗ್ಗೆ ಗೊತ್ತಲ್ಲ. ಗೊತ್ತು, ಆದರೆ ಅಮ್ಮನ ಬಗ್ಗೆ ಈ ತೀರ್ಮಾನ ತಗೊಳ್ಳೋಕ್ಕೂ ಮುಂಚೆ ನನ್ನ ಒಂದು ಮಾತು ಕೇಳ್ಬೋದಿತ್ತಲ್ವೇ? ಈಗ ಸರಿ ಯಾವುದು ತಪ್ಪು ಯಾವುದು ಅಂತ ಡಿಸೈಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಅತ್ತೆ ಮತ್ತು ಸ್ನೇಹ ಇಬ್ಬರು ಯಾವಾಗಲೂ ನ್ಯಾಯದ ಪರಾನೇ. ಅವರಿಬ್ಬರು ದಾರಿ ಬೇರೆ ಆದರೂ ಸತ್ಯ ಬಿಡಲ್ಲ ಅಂತ ಎಲ್ರಿಗೂ ಗೊತ್ತಿರೋ ವಿಷಯನೇ. ನೀನು ನೋವು ನನಗೂ ಅರ್ಥ ಆಗುತ್ತೆ ಕಂಟಿ. ಸುಮ್ಮನೆ ಯೋಚನೆ ಮಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಸೂಸೈಡ್ಗೆ ಅಟೆಂಪ್ಟ್ ಮಾಡಿರೋ ವ್ಯಕ್ತಿಗೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಬೇರೆ ಏನಾದರೂ ಕಾರಣ ಇತ್ತಾ ಅಂತ ಹುಡುಕಬೇಕು. ಆಗಲೇ ಸತ್ಯ ಆಸೆ ಬರೋದು. ನನಗೂ ಅದೇ ಅನುಮಾನ. ನಾವು ನಮ್ಮ ಹುಡುಗರು ಸುಮ್ಕೆ ಯಾರ ಮೇಲೂ ಬೆದರಿಕೆ ಹಾಕೇ ಇಲ್ಲ. ಹೌದು ಮಾರ್ರೆ, ಇತ್ತೀಚೆಗಂತೂ ನಾವು ಅವನಿಗೆ ಬೆದರಿಕೆ ಹಾಕಲೇ ಇಲ್ಲ. ಆದರೂ ಯಾಕೆ ಹೀಗೆ ಮಾಡ್ಕೊಂಡ ಅಂತ. ಏನಿಲ್ಲ ಜಿಗ್ನಿ, ನಾನು ಇಲ್ಲಿ ನಿಂತಿರೋದು ನಿಮ್ಮ ಸಾಹೇಬ್ರ ಕೇಳಿ ತಿಳ್ಕೊಳಕ್ಕಾಯ್ತಿಲ್ವೇ? ಅವನಿಗೆ ಹೋಗಿ ಹೇಳು, ನಮ್ಮವ್ವ ಬರಗಂಟ ನಾನು ಇಲ್ಲಿಂದ ಒಂದು ಹೆಜ್ಜೆನೂ ಕದಲಕ್ಕಿಲ್ಲ ಅಂತ. ಅಣ್ಣ, ನೀನು ಹೀಗಂದ್ರೆ ಹೇಗಣ್ಣ? ಅಣ್ಣ, ನೀನು ಈ ಸ್ಟೇಷನ್ ಬಾಗಿಲ ಕಾಯ್ತಿದ್ಯಂತ ಅವ್ರು ಈ ಅವಕಾಶನ ಸರಿಯಾಗಿ ಬಳಸ್ಕೊತವ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.